ಪರಿಶ್ರಮ ಅಕಾಡೆಮಿಯಲ್ಲಿ ಉತ್ತಮ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು ಇವತ್ತು ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಬಗ್ಗೆ ಮಾತಾಡೋಕೆ ನನ್ನ ಜೊತೆ ಈಗ ನೀಟ್ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಪ್ರದೀಪ್ ಈಶ್ವರಿಯವರನ್ನ ಮಾತಾಡ್ತೇನೆ. ಸರ್, ಎಷ್ಟು ಖುಷಿ ಆಗ್ತಾ ಇದೆ ತಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಉತ್ತಮವಾದ ಸಾಧನೆಯನ್ನು ಮಾಡಿರುವಂಥದ್ದು? ಇವತ್ತು 950 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೀಟ್ ಸಿಗುತ್ತೆ. ನಮ್ಮ ವಿದ್ಯಾರ್ಥಿಗಳನ್ನ ಆಶೀರ್ವದಿಸೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಆಗಮಿಸ್ತಿದ್ದಾರೆ. ಸೊ ನಮ್ಮ ವಿದ್ಯಾರ್ಥಿಗಳು 950 ಜನಕ್ಕೆ ಸೀಟ್ ಆಗುತ್ತೆ. ಅದರಲ್ಲಿ 180 ಜನ 600 ದಾಟಿದ್ದಾರೆ. ಅಂದರೆ ಅವರೆಲ್ಲರಿಗೂ BMCಯಲ್ಲೇ ಸೀಟ್ ಆಗುತ್ತೆ. ಏಮ್ಸು, ಜಿಪ್ಮರಲ್ಲಿ ತುಂಬ ಜನಕ್ಕೆ. ಇದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ. ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ಸೂಕ್ತ ಚಿಕಿತ್ಸೆ, ಒಬ್ಬರೊಬ್ಬರು ವೈದ್ಯರಿದ್ದಿದ್ರೆ ಇಬ್ಬರಲ್ಲಿ ಒಬ್ಬರನ್ನ ಕಾಪಾಡ್ಕೊತಿದ್ದೆ. ಇವತ್ತು ಸಾವಿರಾರು ಜನ ವೈದ್ಯರಾಗ್ತಿದ್ದಾರೆ. ಮುಂದೊಂದು ದಿನ ಇದೊಂದು ಕ್ರಾಂತಿ ಆಗುತ್ತೆ, ಅಷ್ಟಂತೂ ಹೇಳಬಲ್ಲೆ ಸರ್. ಈಗ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು. ಈಗ 5 ವರ್ಷ ಆಗಿದೆ ಆರಂಭ ಆಗಿ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ತಮ್ಮ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಅಂಕವನ್ನು ಪಡ್ಕೊಂಡು ಹೋಗ್ತಾ ಇರುವಂಥದ್ದು. ಜವಾಬ್ದಾರಿ ಕೂಡ ತಮ್ಗೆ ಹೆಚ್ಚಾಗುತ್ತೆ ಅಲ್ವಾ? ಹಾಗಿದ್ರೆ ತಮಗೊಂದು ಗಮನಿಸಿ ಸರ್, ಚುನಾವಣೆ ಮುಂಚೆನೂ ನಾನು ಪಾಠ ಮಾಡಿದ್ದೀನಿ, ಈಗಲೂ ಪಾಠ ಮಾಡ್ತಾಯಿದ್ದೀನಿ. ರಾಜಕೀಯ ಪಾಠ, ರಾಜಕಾರಣದಲ್ಲಿ ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಸರ್. ಬಟ್ ನನ್ನ ಭವಿಷ್ಯ ಇರೋದೇ ಟೀಚರ್ ಆಗಿ, ಇದಂತೂ ನನಗೆ ಗೊತ್ತಿದೆ. ಆ ಕಾರಣಕ್ಕೆ ಇವತ್ತು ಟೀಚಿಂಗ್ ನಿಲ್ಲಿಸಿಲ್ಲ. ಕೆಲವು ಟೈಮ್ MLA ಸಿಗಲ್ಲ ಅಂತಾರೆ. ಯಾಕೆಂದರೆ ನಾನು ಬರೀ ರಾಜಕಾರಣನೇ ಮಾಡ್ಕೊಂಡಿರೋಕ್ಕಾಗಲ್ಲ. ನನ್ನ ಸೋರ್ಸು, ನನ್ನ ದುಡಿಮೆ, ನನ್ನ ಹೆಸರು, ಪಾಠ ಮಾಡ್ತೀನಿ, ರಾಜಕಾರಣ ಮಾಡ್ತಿದ್ದೀನಿ. ಸರ್, ಈಗ ಸಂಸ್ಥೆನ ಕಟ್ಟೋದು ತುಂಬ ಕಷ್ಟ. ಸೊ ಆರಂಭದಲ್ಲಿ ಅಂದ್ಕೊಂಡಿದ್ರೆ ಇಷ್ಟು ಯಶಸ್ವಿ ಸಿಗುತ್ತೆ, ಇಷ್ಟು ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸ್ತಾರೆ ಅಂತ ತಮಗೆ? ಇಲ್ಲ ಸರ್, ಇದರಿಂದ ಭಾಳ ಕಷ್ಟ ಇದೆ, ಅವಮಾನ ಇದೆ. ನಾವೇನಾದರೂ ಮಾಡ್ತೀವಿ ಅಂದಾಗ ನಮ್ಮನ್ನು ಯಾರೂ ನಂಬಲ್ಲ. ಲಾಂಗ್ ಟರ್ಮ್ ಕೋಚಿಂಗ್ ಸಕ್ಸಸ್ಸೇ ಆಗಲ್ಲ ಅಂತಿದ್ರು. ಗೆದ್ದರೆ ಪಕ್ಕದ ಸ್ಟೇಟ್ಗಳವ್ರು ಗೆಲ್ಲಬೇಕಾಗಿತ್ತು, ಕರ್ನಾಟಕದವ್ರ ಕೈಯಲ್ಲಿ ಆಗಲ್ಲ. ಅಂಥ ಫೀಲ್ಡ್ ಕೈಯಾಗಿ ನಾನು ಯಶಸ್ವಿ ಆದೆ. ರಾಜಕಾರಣಕ್ಕೆ ಹೋದಾಗ ಆಗಲ್ಲ ಅಂದರೂ ನಾನು ಗೆದ್ದು ತೋರಿಸಿದೆ. ಸೊ ನನಗೆ ನನ್ನ ಮೇಲೆ ನಂಬಿಕೆ ಇರೋವರೆಗೂ ನನ್ನನ್ನು ಯಾವನ್ನೂ ಸೋಲ್ಸೋಕ್ಕಾಗಲ್ಲ. ನಾನು ಗೆದ್ದೇ ಗೆಲ್ತೀನಿ. ಮುಂದೊಂದು ದಿನ ಕರ್ನಾಟಕದಲ್ಲಿ ಯಾರೆಲ್ಲ MBBS ಸೀಟ್ ತೊಗೊತಾರೋ ಅವರೆಲ್ಲ ನಮ್ಮಿಂದನೇ ಟ್ರೈನ್ ಆಗಿರ್ತಾರೆ ಅನ್ನೋ ಗಟ್ಟಿ ನಂಬಿಕೆ ನಂದು. ಸರ್, ಈಗ ದೂರದ ಊರುಗಳಿಂದಲೂ ಬಂದು ತಮ್ಮ ಅಕಾಡೆಮಿಯಲ್ಲಿ ವ್ಯಾಸಂಗ ಮಾಡ್ತಾ ವಿದ್ಯಾರ್ಥಿಗಳು ಟಾಪರ್ಗಳು ಆಗಿರುವಂಥದ್ದು. ಆದರೆ ಈಗ ವಿದ್ಯಾರ್ಥಿಗಳ ಒಂದು ಯಶಸ್ಸನ್ನು ಒಂದು ಕಡೆ ಆದರೆ ಪೋಷಕರ ಒಂದು ಮುಖದಲ್ಲಿ ಸಂತೋಷ ಕೂಡ ಯಾವ ರೀತಿ ಕಾಣ್ತಾ ಇದ್ದೀರಾ ತಾವು ಅಂತ? ಸರ್, ಕೂಲಿ ಮಾಡೋರ ಮಕ್ಕಳು, ಡ್ರೈವರ್ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು ಟಾಪರ್ಸ್ ಆಗಿದ್ದಾರೆ ಸರ್. ಇವೆಲ್ಲ ಸುಮ್ಮನೆ ಆಗುತ್ತಾ ಅಲ್ವಾ? ನಾನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಕರ್ನಾಟಕದ ಭರವಸೆ ನಾವು, ಅದು ಮುಂದುವರಿಯುತ್ತೆ ನಮ್ಮ ಪಯಣ. ಥ್ಯಾಂಕ್ ಯು ಸರ್. ಉತ್ತಮ ಫಲಿತಾಂಶ ಪಡೆದಂಥ ಅಭ್ಯರ್ಥಿಗಳಿಗೆ ತಾವೇನು ಸಲಹೆಯನ್ನು ಕೊಡ್ತೀರಾ ಅಂತ? ಆಲ್ ದಿ ಬೆಸ್ಟ್. ಧೈರ್ಯವಾಗಿರಿ. ಸರಸ್ವತಿ ದೇವಿನ ನಂಬ್ಕೊಳ್ಳಿ, ಆಕೆ ಖಂಡಿತವಾಗೂ ಕೈ ಹಿಡಿತಾರೆ. ನಾನು ಸರಸ್ವತಿ ದೇವಿನ ನಂಬ್ಕೊಂಡಿದ್ದೀನಿ. ಲಕ್ಷ್ಮೀದೇವಿ ಜೊತೆಯಲ್ಲಿರ್ತಾಳೆ. ಕೊನೆಯ ಪ್ರಶ್ನೆ, ಈಗ ನೀಟ್ ಅನ್ನೋದು ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಂದು ರೀತಿ ಕಬ್ಬಿಣದ ಕಡಲೆ ರೀತಿ ಆಗಿರುವಂಥದ್ದು. ಸೊ ಅವರಿಗೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ಏನು ಹೇಳ್ತೀರಿ ಅಂತ? ಸರ್, ನಾವು ಕನ್ನಡದಲ್ಲೇ ಪಾಠ ಮಾಡ್ತೀವಿ, ಅರ್ಥ ಮಾಡಿಸ್ತೀವಿ. ಮತ್ತು ಬೆಂಗಳೂರಲ್ಲಿ ಒಂದು ಸ್ಟೂಡೆಂಟ್ನ 1 ವರ್ಷ ಸಾಕಬೇಕು ಅಂದರೆ ಒಂದಷ್ಟು ದುಡ್ಡಿನ ಅವಶ್ಯಕತೆ ಇರುತ್ತೆ. ಅಷ್ಟು ಫೀಸ್ ಕಟ್ಟೋ ಶಕ್ತಿ ಇರೋರು ತಮ್ಮ ಮಕ್ಕಳನ್ನ ಬಿಡ್ಬೋದು. ವೈದ್ಯರನ್ನಾಗಿ ಮಾಡೋದು ನಮ್ಮ ಜವಾಬ್ದಾರಿ ಸರ್, ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಬನ್ನಿ. ಇಷ್ಟು ಕೂಡ ಪರಿಶ್ರಮ ಅಕಾಡೆಮಿಯ ಸಂಸ್ಥಾಪಕ ಪ್ರದೀಪ್ ಈಶ್ವರರ ಮಾತು. ಆರಂಭದಲ್ಲಿ ನನ್ನ ಸಂಸ್ಥೆ ದೊಡ್ಡದಾಗಿ ಬೆಳೆಯುತ್ತೆ ಮತ್ತು ಇಷ್ಟು ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ ಅಂತ ಅನ್ಕೊಳ್ಳಿ. ಅದು ವಿದ್ಯಾರ್ಥಿಗಳ ಯಶಸ್ಸನ್ನು ನೋಡಿದಂಥ ಬಳಿಕ ನನಗೆ ಕೂಡ ತುಂಬ ಖುಷಿ ಆಗ್ತಾ ಇದೆ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.